ನಮಸ್ಕಾರ. ನನ್ನ ಪ್ರೀತಿ ಎಲ್ಲ ನಮ್ಮ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಸಂಚಿಕೆಯಲ್ಲಿ ಉಪ್ಪಿನಿಂದ ನಾವು ನಮ್ಮ ಮನೆಯ ಒಂದು ವಾಸ್ತು ದೋಷ ಇರಬಹುದು, ಮನೆಯಲ್ಲಿ ಯಾವುದೇ ನೆಗೆಟಿವ್ ವೈಬ್ರೇಷನ್ಸ್ ಇರಬಹುದು, ಇದನ್ನೆಲ್ಲ ಹೇಗೆ ನಾವು ತಡೆಗಟ್ಟಬಹುದು ಎನ್ನುವುದರ ಬಗ್ಗೆ ನಾವು ತಿಳ್ಕೋತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನಿಮಗೆ ಮೊದಲೇ ನಾನು ಹೇಳಿದಂತೆ ಕೆಲವೊಂದು ವಿಚಾರಗಳಲ್ಲಿ ಉಪ್ಪಿನ ವಿಚಾರಗಳನ್ನು ತುಂಬ ತಿಳಿಸ್ಕೊಟ್ಟಿದ್ದೀನಿ. ನೀವು ಇಂದಿನ ವಿಡಿಯೋಗಳನ್ನ ನೀವು ಹೋಗಿ ನೋಡ್ಬೋದು. ಇಲ್ಲ ಅಂದರೆ ನಾವು ಈ ವಿಡಿಯೋ ಕೆಳಗಡೆ ನಿಮಗೆ ಈ ಲಿಂಕನ್ನು ಕೊಟ್ಟಿರ್ತೀವಿ. ಎಲ್ಲ ವಿಡಿಯೋದು ಉಪ್ಪಿನಿಂದ ಪ್ರಯೋಜನ ಏನೇನು ಹೇಳಿದ್ದೀನಿ ಅನ್ನೋದನ್ನು ಅದನ್ನು ಕೂಡ ನೀವು ಬೇಕಾದ್ರೆ ನೋಡ್ಕೋಬಹುದು. ನಿಮಗೆ ಈ ಉಪ್ಪು ಎಷ್ಟೆಲ್ಲ ಪರಿಣಾಮಕಾರಿ, ಉಪ್ಪಿನಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ನಿಮಗೆ ಅತಿ ಹೆಚ್ಚು ನಾನು ಕಮ್ಮಿ ಅಂದ್ರೆ 4-5 ವಿಡಿಯೋಸನ್ನು ಮಾಡಿದ್ದೀನಿ, ನೀವು ನೋಡಬಹುದು. ಇವತ್ತು ನಿಮಗೆ ಅದರಲ್ಲಿ ವಿಶೇಷವಾದಂತಹ ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸೋಕೆ ಹೊರಟಿದ್ದೀನಿ. ನೀವು ನೋಡಿ, ಉಪ್ಪಿನಿಂದ ನಿಮ್ಮ ಮನೆಯಲ್ಲಿ ನೀವು ಏನೆಲ್ಲ ಚಮತ್ಕಾರಗಳನ್ನ ಮಾಡ್ಕೋಬೋದು. ನಿಮ್ಗೆ ಯಾರೋ ದುಡ್ಡು ಇಸ್ಕೊಂಡಿರ್ತಾರೆ, ಕೊಡ್ತಾ ಇರೋದಿಲ್ಲ, ನಿಮ್ಮ ಮನೆಗೆ ಏನೋ ಒಂಥರ ದೃಷ್ಟಿ ಆಗ್ತಾ ಇದೆ, ಮನೆಗೆ ವಾಸ್ತು ದೋಷ ಇದೆ, ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ ಇದೆ, ಹೀಗೆಲ್ಲ ಇದ್ದಾಗ ಕೂಡ ನೀವು ಉಪ್ಪನ್ನು ಉಪಯೋಗಿಸಬಹುದು. ಅದರಲ್ಲೂ ಹರಳುಪ್ಪನ್ನು ನೀವು ಅತಿಯಾಗಿ ಉಪಯೋಗಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಸಂಭ್ರಮ, ಈ ನೆಗೆಟಿವ್ ವೈಬ್ರೇಷನ್ ಕಮ್ಮಿ ಆಗುತ್ತೆ, ಶುಭ ಕಾರ್ಯಗಳು ಚೆನ್ನಾಗಾಗುತ್ತೆ. ಯಾವುದೇ ಈಗ ಅಣ್ಣ ತಮ್ಮಂದಿರು ಕಿರಿಕ್ಗಳಿರ್ಬೋದು, ನೆಮ್ಮದಿ ಇಲ್ಲ, ಮೈಕೈ ನೋವಾಗಿದೆ, ನನಗೆ ಮಂಡಿ ನೋವು, ಕಾಲು ನೋವು, ಈ ಥರದ್ದು ಎಲ್ಲದಕ್ಕೂ ಕೂಡ ನೀವು ಉಪ್ಪನ್ನು ಉಪಯೋಗಿಸ್ಕೋಬೋದು. ನೋಡಿ, ನಿಮಗೆ ಉಪಯೋಗಗಳು ಎಲ್ಲಿಂದ ಸ್ಟಾರ್ಟ್ ಆಗೋದು ನೋಡಿ. ಮನೆಯಲ್ಲಿ ಪ್ರತಿನಿತ್ಯ ನೀವು ಮನೆ ಒರೆಸ್ತೀರಾ, ಗೊತ್ತಿದೆಯಲ್ಲ. ಮನೆ ಒರೆಸೋದಕ್ಕೆ ಒಂದು ಇಡೀ ಉಪ್ಪನ್ನು ಹಾಕೊಂಡು ಮನೆ ಒರೆಸಿ, ತುಂಬ ಒಳ್ಳೆಯದು. ನಿಮಗೆ ನೆಗೆಟಿವ್ ಪ್ರತಿದಿನ ನೀವು ಮಾಡಿ ಇನ್ನೂ ಉತ್ತಮ. ನೀವು ವಾರಕ್ಕೆ 1 ಸತಿ ಮಾಡ್ತೀರಿ, ವಾರಕ್ಕೆ 2 ಸತಿ ಮನೆ ಒರೆಸ್ತೀರಾ, ವಾರಕ್ಕೆ 3 ಸತಿ ಒರೆಸ್ತೀರಾ, ಒಂದು ಇಡೀ ಉಪ್ಪನ್ನು ಏನು ಬಕೆಟ್ ಒಳಗಡೆ ಹಾಕ್ಬಿಟ್ಟು ಆ ಬಕೆಟ್ ಒಳಗಡೆ ನೀರಾಗಿ ಕರಗಿಸಿ ಅದರಿಂದ ನೀವು ವಾಶ್ ಮಾಡಿ ಮನೇನ ಒರೆಸಿ. ಯಾವುದು ಒಂದು ನೀವು ಏನು ಬಟ್ಟೆ ತಗೊಂಡು ಒರೆಸ್ತೀರೋ, ಇಲ್ಲ ಅಂದರೆ ನಿಮ್ಮ ಮಾಪ್ ಅಂತ ಹಾಕ್ಬಿಟ್ಟು ಮಾಪಲ್ಲಿ ಒರೆಸ್ತೀರೋ, ಹೇಗಾದ್ರೂ ಒರೆಸಿ. ಹರಳುಪ್ಪನ್ನು ಹಾಕಿ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಈ ಸಣ್ಣ ಪುಟ್ಟ ಎನರ್ಜಿಗಳು, ನೆಗೆಟಿವ್ ಎನರ್ಜಿಗಳೆಲ್ಲ ಕಮ್ಮಿ ಆಗುತ್ತೆ, ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಎರಡನೇದು, ನೀವು ಒಂದು ಗ್ಲಾಸ್ ಅಥವಾ ಪೇಪರ್ ಗ್ಲಾಸ್ ಇರ್ಬೋದು, ಮಾಮೂಲಿ ಗಾಜಿನ ಗ್ಲಾಸ್ ಇರ್ಬೋದು, ಉಪ್ಪನ್ನು ನೀವು ಹಾಕಿ ಮನೆ ಮುಂದೆ ಇಡೋದ್ರಿಂದನೂ ಕೂಡ ಈ ನೆಗೆಟಿವ್ ವೈಬ್ರೇಷನ್ ಕಮ್ಮಿ ಆಗುತ್ತೆ. ಮನೆ ಮುಂಭಾಗದಲ್ಲಾದ್ರೂ ಇಟ್ಕೊಳ್ಳಿ, ಇಲ್ಲ ಮನೆಯ ಪ್ರತಿಯೊಂದು ಮೂಲೆಯೂ ಬೇಕಾದರೂ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಬೋದು. ಅದು ಕಪ್ಪು ಆಗೋವರೆಗೂ ಬೇಕಾದ್ರೆ ನೀವು ಇಟ್ಕೊಂಡು ಆಮೇಲೆ ನೀವು ಅದನ್ನು ತೊಳೆದ್ಬಿಟ್ಟು ಅದರ ಮನೆಯಲ್ಲಿ ಅಥವಾ ಬಾತ್ರೂಮಲ್ಲಾದರೂ ಸರಿ, ಇಲ್ಲ ಯಾರೂ ಓಡಾಡದಂಥ ಜಾಗದಲ್ಲಿ ಕೂಡ ಅದನ್ನು ಕರಗಿಸ್ಬಿಡ್ಬೇಕು, ನೀರಾಕಿ ಕರಗಿಸ್ಬಿಡ್ಬೇಕು. ಅದನ್ನು ನಿಮ್ಮ ಪ್ರತಿಯೊಂದು ಮೂಲೆಗೆ ಒಂದೊಂದು ಒಂದೊಂದು ಇಡಿ ಎಲ್ಲ ಬಾತ್ರೂಮಲ್ಲಿ ಮತ್ತಿದ್ರಲ್ಲಿ ಅಡುಗೆ ಮನೆ ಇರ್ಬೋದು, ಹಾಲ್ ಇರ್ಬೋದು, ಎಲ್ಲೆಲ್ಲಿ ಮೂಲೆಗಳು ಕಾರ್ನರ್ಸ್ ಎಲ್ಲೆಲ್ಲಿ ಅಲ್ಲೆಲ್ಲ ಹಾಕ್ಬೋದು. ನಾವು ಗ್ಲಾಸಲ್ಲಿ ಬೇಕಾದರೂ ಇಡಬಹುದು, ಕೈಯಲ್ಲಿ ಬೇಕಾದಂಗೆ ಹಾಕ್ಬಿಟ್ಟು ಅದನ್ನು ಎತ್ಕೋಬೋದು. ಅಷ್ಟಿಗೆ ಗ್ಲಾಸಲ್ಲಿ ಹಾಕೊಳ್ಳಿ ಉತ್ತಮ, ಯಾಕೆಂದರೆ ಅಲ್ಲಿ ಸ್ವಲ್ಪ ಗಲೀಜೆಲ್ಲ ಕಮ್ಮಿ ಆಗುತ್ತೆ, ಆಗ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ನಿಮ್ಮ 3ನೇ ಉಪಾಯ ನಿಮಗೆ ಎಂಬುದು, ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ನೀವು ನೋಡಿರ್ತೀರಾ, ಉಪ್ಪನ್ನು ಒಂದು ಯಾವುದಾದ್ರೂ ಒಂದು ಬಾಕ್ಸ್ ಒಳಗಡೆ, ಯಾವುದೋ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲೋ ಒಂದು ಹಾಕಿ ಇಟ್ಟಿರ್ತೀರದು. ಆದರೆ ಪ್ಲಾಸ್ಟಿಕ್ ಗ್ಲಾಸಿನಲ್ಲಿ ಉಪ್ಪನ್ನು ಹಾಕಬೇಡಿ, ದಯವಿಟ್ಟು ಹಾಕಬೇಡಿ. ತಪ್ಪು ಕೆಲಸಗಳನ್ನು ಮಾಡಲೇಬೇಡಿ. ಯಾವತ್ತು ಗಾಜಿನ ಅಥವಾ ಪಿಂಗಾಣಿ ಅಥವಾ ಗ್ಲಾಸ್ ಇಂದಿರ್ಬೋದು, ಅದು ಹಾಕಿಬಿಟ್ಟು ಅದಕ್ಕೇನು ಮಾಡಿ, ಅಕಸ್ಮಾತ್ ಅದು ಕಾಣ್ತಾ ಇದೆ, ಮಿರರ್ ಶೇಪಲ್ಲಿ ಇದೆ, ಗ್ಲಾಸ್ ಏನಾದ್ರು ಮಿರರ್ ಶೇಪಲ್ಲಿ ಕಾಣ್ತಾ ಇದೆ ಅಂದರೆ ಒಂದೆರಡು ಲವಂಗನ ಕೂಡ ಅದರೊಳಗಡೆ ಹಾಕಿ, ಅದು ಕೂಡ ಒಳ್ಳೇದು, ನಿಮಗೆ ಆ ನೆಗೆಟಿವ್ ವೈಬ್ರೇಷನ್ ಕಮ್ಮಿ ಮಾಡುತ್ತೆ. ಅದ್ರ ಜೊತೆಗೆ ನೀವು ಪಿಂಗಾಣಿನ ಹಾಕಿ ಯೂಸ್ ಮಾಡೋದ್ರಿಂದ ಅತಿ ಉತ್ತಮವಾದ ಲಾಭಗಳನ್ನ ಕೂಡ ನೀವು ಕಾಣ್ತೀರಾ. 5ನೇದು, ನಿಮಗೆ ಮೈಕೈ ನೋವು 3-4 ಏನೋ ನಿಮಗೆ ಮೈಕೈ ನೋವು ಬರ್ತಾ ಇದೆ, ಕಾಲು ನೋವು, ಮಂಡಿ ನೋವು, ಇದಕ್ಕೆಲ್ಲ ನೋಡಿ ಹಿಂದೆ ಉಪ್ಪಿನ ನೀರು ನೋವುತ್ತಾ ಇದೆ, ಉಪ್ಪಿನ ನೀರ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಏನೋ ಚೆನ್ನಾಗಿ ಸುಟ್ಬಿಟ್ಟು ಉಪ್ಪಿನ ಕಾವು ಕೊಡೋರು ಹಿಂದೆ, ನೆನಪಿದೆಯಾ ನಿಮಗೆಲ್ಲ? ಉಪ್ಪಿನ ಕಾವು ಕೊಟ್ಟರೆ ನೋವು ಕಮ್ಮಿ ಆಗುತ್ತೆ ಅಂತ ನೋಡಿ. ಅದನ್ನೇ ಇಲ್ಲೇನು ಬೇರೆ ಏನಿಲ್ಲ, ಆ ಉಪ್ಪಿನ ಕಾವನ್ನೂ ಕೊಡ್ಬೋದು, ಅದು ಕೂಡ ಒಳ್ಳೆಯದು. ಅದ್ರ ಜೊತೆಗೆ ಮೈಕೈ ನೋವಿಂತ ಬಂದಾಗ ನೀವೇನು ಮಾಡಬೇಕು ಅಂದರೆ, ಅದನ್ನು ನಿಮ್ಮ
ದೇವರ ಕೋಣೆಯಲ್ಲಿ ಇಟ್ಟು ಬೇಕಾದ್ರೆ ನೀವು ಅದು ನಮ್ಮ 108 ಬಾರಿ ನಿಮ್ಮ ಮನೆ ದೇವ್ರನ್ನ ನೆನ್ಕೊಳ್ಳಿ. ನೋವೆಲ್ಲ ಹೋಗಲಿ, ನೋವೆಲ್ಲ ನಿಮಗೆ ಹೋಗಲಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ನಾರಾಯಣಾಯ, ಓಂ ನಮೋ ಭಗವತೆ ಶಿವಾಯ ನಮಃ. ಯಾವುದಾದರೂ ನಿಮ್ಮ ಮನೆ ದೇವರು ಅಥವಾ ರಂಗನಾಥಾಯ ನಮಃ, ಓಂ ನಮೋ ಭಗವತೆ ರಂಗನಾಥಾಯ ನಮಃ, ಓಂ ನಮೋ ವಾಸುದೇವಾಯ ನಮಃ, ಓಂ ನಮೋ ನಂಜುಂಡೇಶ್ವರಾಯ ನಮಃ, ಓಂ ನಮೋ ಭದ್ರಕಾಳಿಯೇ ನಮಃ, ಓಂ ನಮೋ ಚಾಮುಂಡೇಶ್ವರಿಯೇ ನಮಃ, ಓಂ ನಮೋ ಆಂಜನೇಯಾಯ ನಮಃ. ನಿಮಗೆ ಯಾವ ದೇವರು, ನಿಮಗೆ ಯಾವುದು ಇಷ್ಟ, ನಿಮ್ಗೆ ಪ್ರೀತಿಯ ದೇವತೆಯನ್ನು ನೆನೆದುಕೊಂಡು 108 ಬಾರಿ ಜಪವನ್ನು ಮಾಡಿದ್ರು ಕೂಡ ಅದು ನಡೆಯುತ್ತೆ. ಉಪ್ಪನ್ನ ಶಾಖವನ್ನು ಕೊಟ್ಟು ಉಪ್ಪಿನ ನೀರಲ್ಲಿ ಬೇಕಾದ್ರೆ ನೀವು ಬಟ್ಟೆ ಒಂದು ಇದು ಏನಂದ್ರೆ ನಿಮಗೆ ಕಾಟನ್ ಬಟ್ಟೆ ಬರ್ತಾರೆ, ಒಳಗಡೆ ಚೆನ್ನಾಗಿ ಸುಟ್ಟುಬಿಟ್ಟು ಅದನ್ನ ಉಪ್ಪನ್ನ ಈಗ ನಿಮ್ಮ ಮಂಡಿಗೆ ಅಥವಾ ನಿಮ್ಗೆ ಎಲ್ಲಿ ನೋವು ಇರ್ತಾರೆ ಹೇಳೋದ್ರಿಂದ ಕೂಡ ನಿಮಗೆ ಮೈಕೈ ನೋವು ಕೂಡ ಕಮ್ಮಿ ಆಗುತ್ತೆ, ಬೆನ್ನು ನೋವು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೂ ಒಂದು ಅಂದರೆ ಈ ಉಪ್ಪನ್ನ ನೀವೇನು ಮಾಡ್ಬೋದು, ಈ ಸ್ನಾನದ ಮನೆಯಲ್ಲಿ ಈ ಅಂಡೆ ಬರುತ್ತಲ್ಲ, ಹಳ್ಳಿಗಳಲ್ಲಿ ಅಂಡೆ ಅಂತೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಈಗೇನೆಲ್ಲ ಗೀಸರ್ ಆನ್ ಮಾಡಿಬಿಡ್ತಾರೆ, ಬಿಸಿನೀರು ಬರುತ್ತೆ. ಹಾಗಲ್ಲ, ಈ ಒಂದು ಹಂಡೆ ಅಂತಿತ್ತಲ್ಲ ಹಳ್ಳಿಗಳಲ್ಲಿ, ಆ ಹಂಡೆ ಒಳಗಡೆ ಒಂದು ಇಡೀ ಉಪ್ಪನ್ನು ಹಾಕಿ ಆ ಉಪ್ಪಿನಿಂದ ಸ್ನಾನ ಮಾಡೋದು ಕೂಡ ತಲೆ ಬೇಡ, ತಲೆ ಬಿಟ್ಟು ಮೈ ಕೈಗೆಲ್ಲ ಸ್ನಾನ ಮಾಡಿರೋ ಅದು ಕೂಡ ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ವಾರಕ್ಕೆ 3 ಸಾರಿ ನಾವು ಸ್ನಾನ ಮಾಡೋದ್ರಿಂದ ಉಪ್ಪು ಹಾಕ್ಕೊಂಡು ಪಾಸಿಟಿವ್ ಎನರ್ಜಿಯನ್ನು ನಿಮಗೆ ಕೊಡುತ್ತೆ. ನಿಮಗೆ ಇದೇ ಥರ ನೀವು ಮುಂದೆ ಹೋದರೆ ನಿಮಗೆ ಈಗ ಈ ಉಪ್ಪನ್ನು ಮನೆ ಮುಂದೆ ನಿಂತುಬಿಟ್ಟು ನೀವು, ಏಕೆ ಮನೆ ಮುಂಭಾಗದಲ್ಲಿ ನಿಂತು ಈಗ ಶನಿವಾರ, ಮಂಗಳವಾರ, ಶುಕ್ರವಾರ ದಿನ ಮನೆಗೆ ಈ ಉಪ್ಪನ್ನು ನಿವುಡಿಸ್ಬೇಕು. ಈ ರೀತಿ ಮೇಲೆಯಿಂದ ಕೆಳಗಡೆವರೆಗೂ ಉಪ್ಪನ್ನು 3 ಸತಿ ಥರ ನಿವುಡಿಸ್ಬಿಟ್ಟು ಆ ಉಪ್ಪನ್ನು ಏನು ಮಾಡ್ಬಿಟ್ಟು 3 ಸತಿ ಹಿಂಗೆ ತೂ ಅಂತ ಉಗಿದ್ಬಿಟ್ಟು ತಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಚರಂಡಿನಲ್ಲಿ ಇಲ್ಲ ನೀರು ಇರುವಂಥ ಜಾಗದಲ್ಲಿ, ಅದು ಯಾರು ಬೇರೆಯವರಿಗೆ ತೊಂದರೆ ಕೊಡಬಾರ್ದು. ಅವತ್ತು ನೀವೇನೇ ಮಾಡಿ ಬೇರೆಯವರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕು. ಅವತ್ತು ಎಲ್ಲೋ ತಗೊಂಡೋಗಿ ರೋಡಿಗೆ ಹಾಕೋದು, ಇನ್ನೊಬ್ರು ಬಂದು ದಾಟೋದು, ಅದೆಲ್ಲ ಚೆನ್ನಾಗಿರಲ್ಲ, ಅದು ಒಳ್ಳೇದಲ್ಲ ಕೂಡ. ಹಾಗಾಗಿ ನೀವು ಈ ರೀತಿ ಮಾಡಿ ತುಂಬ ಒಳ್ಳೇದಾಗುತ್ತೆ. ಇದನ್ನು ತಗೊಂಡೋಗಿ ಯಾರೂ ನಡೆಯದಂಥ, ಯಾರೂ ಓಡಾಡದಂಥ ಪಾಳು ಜಾಗ ಇರಬಹುದು ಅಥವಾ ನೀರಿನಲ್ಲಾಗಬಹುದು. ಈಗ ಇದು ಮಾಡಿಬಿಟ್ಟು ನೀವೇನೋದು ಒಂದು 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 ಬೇಸಿನ ಒಳಗೆ ಕರಗಿಸ್ಬಿಟ್ಟು ನೀರಲ್ಲಿ ಚೆಲ್ಬಿಡಿ. ನೀರನ್ನ ಯಾವ ಚರಂಡಿ ಎಲ್ಲರೂ ಚೆಲ್ಬಿಡಿ, ಬಾತ್ರೂಮ್ ಎಲ್ಲರೂ ಚೆಲ್ಲಿ. ಆ ರೀತಿ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ. ಇದನ್ನಿಷ್ಟು ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಿರಿಕಿರಿಗಳಿರ್ಬೋದು, ಮನಸ್ತಾಪಗಳು, ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮನ ಜೊತೆ ಒಳ್ಳೆ ಒಡನಾಟಗಳಿರಲ್ಲ, ಅವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲ ಚೆನ್ನಾಗಿರ್ತೀರ ಮತ್ತು ಶುಭ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲ ಕೂಡ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಮನೆಯಲ್ಲಿ ತುಂಬಿ ತುರುಕುತ್ತಾ ಇರುತ್ತದೆ. ಅದರ ಜೊತೆಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಅದೊಂದು ಮಾಡಿದ ತಕ್ಷಣ ಆಗುತ್ತೆ ಅಂತಲ್ಲ, ನೀವು ಕೂಡ ಪಾಸಿಟಿವ್ ಆಗಿ ಯೋಚನಾಶೀಲ ವ್ಯಕ್ತಿಗಳಾಗಿ ಯೋಚನೆ ಮಾಡಬೇಕಾದ್ರೆ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೀವು ನೆಗೆಟಿವ್ ಆಗಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ.